ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ 10ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿ ಮುಂಭಾಗ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಕೂಲಿಕಾರರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಹಾಗೂ ಸಿಐಟಿಯು ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ಜೈಲ್ ಬರೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮರೆಡ್ಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳ ವಿರುದ್ಧ ಈ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ಬೆಲೆ ಏರಿಕೆಯಿಂದ ಬಡವರು, ರೈತರು ಹಾಗೂ ಮಧ್ಯಮ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು, ಮಳೆಯ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಗೆ ಕೂಡಲೇ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಪೊರೇಟ್ ಕಂಪನಿಗಳು ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಸರ್ಕಾರ ವಾಪಸ್ ಪಡೆಯಬೇಕು ಎಂದು ಹೇಳಿದರು. ಸಿಪಿಎಂ ಕಾರ್ಯದರ್ಶಿ ವೆಂಕಟರಾಜು ಮಾತನಾಡಿ, ರೈತರ ಭೂಮಿಯನ್ನು ದೇಶೀಯ ಹಾಗೂ ವಿದೇಶಿ ಕಂಪನಿಗಳ ಪಾಲಾಗಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯೆಂದು ಘೋಷಿಸಿ ರೈತರ ಹಾಗೂ ಮೈಕ್ರೋ ಫೈನಾನ್ಸ್ ಸಾಲ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದರು. ಬಡವರಿಗೆ ನಿವೇಶನ, ಬಿಪಿಎಲ್ ಕಾರ್ಡ್, ಉದ್ಯೋಗ ಖಾತ್ರಿ ಯೋಜನೆಯಡಿ 700 ಕೂಲಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಈ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಿಐಟಿಯು ಕಾರ್ಯದರ್ಶಿ ಭಾಗ್ಯಮ್ಮ, ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಆದಿನಾರಾಯಣ, ಸಮಿತಿಯ ಸದಸ್ಯರಾದ ರಾಜಪ್ಪ, ಆದಿನಾರಾಯಣ ಸ್ವಾಮಿ ಹಾಗೂ ಡಿವೈಎಫ್ಐ ಮುಖಂಡ ಉಪ್ಪರಹಳ್ಳಿ ಶ್ರೀನಿವಾಸ್ ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು ಎ. ಕರ್ನಾಟಕ ರಾಜ್ಯದಲ್ಲಿ ಯಾವ ಯೂನಿಯನ್ ಕೂಡ ಇಳಿಸಿಲ್ಲ ಹಾಲಿನ ರೇಟ್. ಈ ಮಹಾ ಚಿಕ್ಕಬಳ್ಳಾಪುರ ಯೂನಿಯನ್ ಮಾತ್ರ ಚಿಮ್ಮಲ್ ಏನಿದೆ, ಈ ಒಂದು ಸಮಸ್ಯೆ ಮಾತ್ರ ನಾವು ಇವತ್ತು ಕಡಿಮೆ ಮಾಡಿದ್ವಿ. ಯಾಕೆ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಕೇಳಿದ್ರೆ ನಾವು ಇಲ್ಲ, ನಮಗೆ ಜಾಸ್ತಿ ಹಾಲು ಬರ್ತಾ ಇದೆ, ಲಾಸ್ ಬರ್ತಾ ಇದೆ ಯೂನಿಯನ್ಗೆ, ಸಂಘಕ್ಕೆ ಅಂತ ಹೇಳಿ ಒಂದು ನೆಪ ಒಟ್ಟಿಗೆ ಇವತ್ತು ಮಾಡ್ತಾರೆ. ನಾನು ಮತ್ತೆ ಕೇಳಿದೆ, ಏನಪ್ಪ ಈಗ ರೈತರು ಬರಗಾಲ ಬಂದಿದೆ, ಈಗ ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದರ್ಭದಲ್ಲಾದರೂ ಬೇರೆ ರೀತಿಯಲ್ಲಿ ಅನುಕೂಲ ಮಾಡಿ ನಿಮ್ಮ ಯೂನಿಯನ್ ಅಂತ ನಾವು ಕೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಇವಾಗಲೂ ಕೂಡ ರೇಟು ಬೆಲೆ ಏರಿಕೆ ಮಾಡಲಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ಅದನ್ನು ಕೂಡ ಈಗ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ. ಅದನ್ನು ಕೂಡ ಹಾಲಿನ ದರ ಈಗ ಏರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ಅಸಂಘಟಿತ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಅಸಂಘಟಿತ ಕಾರ್ಮಿಕರಿಗೆ ಸರಿಯಾದ ಪಿಂಚಣಿ ವ್ಯವಸ್ಥೆ ಮಾಡಬೇಕು. ಅವರಿಗೆ ಅವರಿಗೆ ಭದ್ರತೆ ಒದಗಿಸಬೇಕು, ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು. ಅದೇ ರೀತಿಯಲ್ಲಿ ಅವರಿಗೆ ಏನು ರಿಟೈರ್ಡ್ ಆಗ್ತಾರೆ, ಅವರಿಗೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಟ್ಟು ಅವರಿಗೆ ರಿಟೈರ್ಡ್ ಆಗುವಾಗ ಅವ್ರು ಕೊಡಬೇಕು, ಪಿಂಚಣಿ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಎಲ್ಲ ವಿಚಾರಗಳಿಟ್ಟುಕೊಂಡು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕಚೇರಿ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಎಲ್ಲ ಏನು ಕಾರ್ಮಿಕರು ಮತ್ತೆ ರೈತರು, ವಿದ್ಯಾರ್ಥಿಗಳು, ಯುವಜನರು ಸೇರಿ ನಾವು ಒಂದು ಹೋರಾಟ ನಡೆಸ್ತಾ ಇದ್ದೇವೆ. ಆ ಹೋರಾಟ ನಮಗೆ ಏನಾದರೂ ಪರಿಹಾರ ಕೊಡಿ, ಈ ಕಾನೂನುಗಳನ್ನು ವಾಪಸ್ ಪಡೀರಿ, ಏನು ರೈತ ವಿರೋಧಿ ಮತ್ತು ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಅದನ್ನ ನೀವು ತಡೆಗಟ್ಟಬೇಕಂತ ಒತ್ತಾಯಿಸುತ್ತಾ ನಾವು ಏನೋ ಒಂದು ಜೈಲ್ ಬೋರೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಏನಂತ ನೆನಪಿನ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಇವತ್ತು ನಾವು ಏನು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಉದ್ದೇಶ ಏನೆಂದರೆ, ಇವತ್ತು ರೈತರ ಪರಿಸ್ಥಿತಿ, ಕಾರ್ಮಿಕರ ಪರಿಸ್ಥಿತಿ ಯಾವ ಥರ ಸರ್ಕಾರಗಳನ್ನು ನಮ್ಮನ್ನು ತುಳಿತಕ್ಕೆ ಒಳಗಾಗಿ ಮಾಡ್ತಾ ಇದೆ, ಅದರ ವಿರುದ್ಧವಾಗಿ ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇವತ್ತು ನಾವು ಬೆಂಬಲ ಘೋಷಣೆ ಮಾಡುತ್ತಾ, ಇವತ್ತು ರೈತರ ಪರಿಸ್ಥಿತಿ ಏನಂದರೆ, ಬೆಳೆದ ಬೆಳೆಗಳಿಗೆ ಮಾರ್ಕೆಟ್ ಬೆಲೆ ಇಲ್ಲ, ಮತ್ತು ಇವಾಗ ಈ ವರ್ಷ ಮಳೆ ಇಲ್ಲ. ಮಳೆ ಇಲ್ಲದೆ ಕಾರಣ ಇವತ್ತು ಏನಾಗ್ತಾಯಿದೆ ಅಂದರೆ ಬರಗಾಲಕ್ಕೆ ತುತ್ತಾಗ್ತಾ ಇದ್ದೀವಿ. ಬರಗಾಲ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಬರಗಾಲದ ಪರಿಸ್ಥಿತಿಯಲ್ಲಿ ಅವರಿಗೆ ಪರಿಹಾರ ಏನಾದರೂ ನೀಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಪರವಾಗಿ ನಾವು ಒತ್ತಾಯ ಮಾಡ್ತಾ, ಮತ್ತು ಕೃಷಿ ಕೂಲಿ ಕಾರ್ಮಿಕರಿಗೆ ಇವತ್ತು ನಮ್ಮ ದೇಶದಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ಬಿಟ್ಟು ಏನಿತ್ತು, ಆ ಉದ್ಯೋಗ ಖಾತ್ರಿ ಇವತ್ತು ಬದಿಗೊಡ್ತಾ ಇದ್ದಾರೆ.
ಅದಕ್ಕೋಸ್ಕರನೇ ಇವತ್ತು ಉದ್ಯೋಗ ಖಾತ್ರಿ ಮುಖಾಂತರ ನಮಗೆ ರೈತರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡಬೇಕು, ಏನಾದರೂ ಒಂದು ಕೆಲಸ ಕೊಟ್ಟು ಅವರಿಗೆ ಏನಾದರೂ ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು, ಮತ್ತು ಗ್ರಾಮೀಣ ಉದ್ಯೋಗ ಪಂಚಾಯತ್ ರಾಜ್ ಇಲಾಖೆಯವರಿಗೆ ಇವತ್ತು ಇದು ಮಾಡ್ತಾ ಇದೆ, ಸೇಟು ಗ್ರಾಮೀಣ ಇವರಿಗೆ ಅಂಗನವಾಡಿಯವರಿಗೆ ಮತ್ತು ಡಿಸಿಯುಟದವರಿಗೆ ಮತ್ತೆ ಪಂಚಾಯತಿ ಕೆಲಸದಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಅವರಿಗೆ. ಆ ಭದ್ರತೆಯನ್ನು ಅವರಿಗೆ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಭದ್ರತೆ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ 4 ವಿಚಾರಗಳನ್ನು ಇಟ್ಟು ನಾವು ಇವತ್ತು ಜೈಲು ಬರೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಂತ ಸುಮಾರು 3 ಅವಧಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅನುಭವಿಸಿದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಉದ್ಯೋಗ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಒಂದು ನಮ್ಮ ಸುಳ್ಳುಗಾರ ಅಂತ ಹೇಳ್ಬೋದು ನರೇಂದ್ರ ಮೋದಿ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಪಂಚ ಯೋಜನೆಗಳ ಮುಖಾಂತರ ಸರ್ಕಾರಕ್ಕೆ ಬಂದಿರುವಂಥ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಈಗ ಮೊನ್ನೆ ತಾನೇ ಪ್ರಮಾಣ ವಚನ ಸ್ವೀಕರಿಸುವಂತಹ ಹೊಸದಾಗಿ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಸರ್ಕಾರ ಆಗಿರ್ಬೋದು. ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಿ ಯುವಜನರಿಗಾಗಲಿ, ರೈತರಿಗಾಗಲಿ, ಸಾಮಾನ್ಯ ವರ್ಗದ ಜನರಿಗಾಗಲಿ ನರೇಗಾ ನಿಂತೋಗಿ ಎಷ್ಟು ವರ್ಷಗಳಾಯಿತು? ಈಗ ಏನು ವಿ ರಾಮ್ಜಿ ಅಂತ ಬಂದಿದ್ದಾರೆ, ಅದು 76 ಕಾನೂನು ಹೊಸ ರೂಲ್ಸ್ ತಂದಿದ್ದಾರೆ. ಅದರಿಂದ ಒಂದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ. ವೈಯಕ್ತಿಕ ಕಾಮಗಾರಿಗಳು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 1000 ಜನ ಮನೆ ನಿವೇಶನ ಬೇಕು ಅಂತ ಸುಮಾರು ಅರ್ಜಿಗಳು ಬಂದಿದೆ. 151 ಎಕರೆ ಬೇಕಾಗುತ್ತೆ ನಮ್ಮ ತಾಲೂಕಿನಲ್ಲೇ ವಸತಿಗೆ ಅಪ್ಲೈ ಮಾಡ್ಕೊಂಡಿರುವಂತಹ ಜನರಿಗೆ. ಆದರೆ ನಮ್ಮ ಈವಾಗಲೇ ತಾಲೂಕು ದಂಡಾಧಿಕಾರಿಗೆ ಏನು ಮಾಡ್ತಾ ಇದ್ದಾರೆ, ಭೂಮಾಫಿಯಾ ಭೂಕಳ್ಳರ ಪರವಾಗಿ ಕೆಲಸ ಮಾಡ್ತಾ ಇರುವಂಥವನ್ನು ನಮ್ಮ ತಾಲೂಕಿನ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲ ಒಟ್ಟಾರೆಯಾಗಿ ಹೇಳ್ಬೋದು. ಈಗ ಮೊನ್ನೆ ನಡೆದಂಥ ಒಂದು ಗುಡಿಬಂಡೆ ಪ್ರತಿಭಟನೆ, ಸ್ವಯಂ ಘೋಷಿತ ಪ್ರತಿಭಟನೆ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ? ನೀವು ರೋಡಿಸಮ್ ಥರ ಮಾಡಿದ್ದಾರೆ ನಮ್ಮ ಶಾಸಕರ ಅನುಯಾಯಿಗಳು. ಶಾಲೆಗಳನ್ನು ನುಗ್ಗಿಬಿಟ್ಟು ಅವರೇ ಏನು ಅವ್ರದ್ದು ಪಿ ಒನೋ ಇಲ್ಲಾಂದ್ರೆ ಡಿ ಸಿ ಲೆವೆಲಲ್ಲಿ ಅವರೇ ಡಿ ಸಿನೇ ಅನ್ಕೋಬೇಕು, ಆ ಥರವಾಗಿ ಅವರೇ ಬೆಲ್ ಹೊಡೆದು ಬಿಟ್ಟು ಹುಡುಕೊಂಡು ಹೋಗಿ ಬೆಲ್ ಹೊಡೆದಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರಿ ಶಾಲೆಗಳಿಗೆ ನುಗ್ಗಿಬಿಟ್ಟು ಹಲ್ಲೆ ಮಾಡಿರುವಂತಹ ಒಂದು ಗೂಂಡಾಗಿರಿ ಅಂತ ಹೇಳ್ಬೋದು. ಶಾಸಕರ ಅನುಯಾಯಿಗಳಿಗೆ ಗೂಂಡಾಗಿರಿ ವರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಅನುಯಾಯಿಗಳಿಗೆ ಸರ್ಕಾರಿ ಜಮೀನು ಅಥವಾ ಸರ್ಕಾರಿ ಏನು ಗ್ರಾಮಠಾಣ ಇದೆ ಅದು ಲಪ್ಟಾಯಿಸ್ತಾ ಇದ್ದಾರೆ. ಆದರೆ ಇಲ್ಲಿನ ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, ಪೊಲೀಸ್ ಇಲಾಖೆ ಅವ್ರ ಪರವಾಗಿ ಯಾವುದೇ ರೀತಿ ಕಾನೂನು ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ. ಕಾರಣ ಏನು? ಶಾಸಕರಿದ್ದಾರೆ ಅಂತ. ಶಾಸಕರು ನಾವು ಕ್ವಶನ್ ಮಾಡ್ತಾ ಇದ್ದೀವಿ, ನೀವು ಏನು ಮಾಡಿದ್ದೀರಾ ಗುಡಿಬಂಡೆ ತಾಲೂಕಿಗೆ? ಶಾಶ್ವತವಾದ ಒಂದು ಕೆಲಸ ಮಾಡಿದ್ದೀರಾ? ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಏನೇನು ಮಾಡಿದ್ದೀರಾ? ತಾಲೂಕು ಕಚೇರಿ ಇಲ್ಲ, ಇತರೆ ಇಲಾಖೆಗಳಲ್ಲಿ ಎಷ್ಟೊಂದು ಉದ್ಯೋಗ ಖಾಲಿ ಇವೆ, ಶಿಕ್ಷಣ ಇಲಾಖೆಯಲ್ಲಿ ಎಷ್ಟೊಂದು ಖಾಲಿ ಇದೆ, ನೀವು ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ದೀರಾ? ಏನು ಇವತ್ತು ನಾವು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಸಾಮಾಜಿಕ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಸೇರಿ ಇವತ್ತು ನಾವು 10ನೇ ತಾರೀಕು ಜೈಲು ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನಂದರೆ, ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನು ಒಂದು ಕಡೆ, ಮತ್ತೊಂದು ಕಡೆ ವಿದ್ಯಾರ್ಥಿ ವಿರೋಧಿ ನೀತಿಗಳು ಮತ್ತು ಯುವಜನರ ಉದ್ಯೋಗ ಇಲ್ಲದಿರತಕ್ಕಂಥ ವಿರೋಧಿ ನೀತಿಗಳನ್ನು ಇವತ್ತು ಜಾರಿ ಮಾಡ್ತಾ ಇದ್ದೇವೆ. ಅದನ್ನು ವಾಪಸ್ ತಗೋಬೇಕು. ಮತ್ತು ರೈತರ ಬೆಳೆದಕ್ಕಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಮತ್ತು ಈಗಿರ್ತಕ್ಕಂಥ ಏನು ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರಲಿ ಮತ್ತು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವಾಟರ್ ಮ್ಯಾನ್ಗಳಾಗಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು. ಅದನ್ನು ಮತ್ತೆ ಅವರಿಗೆ ಪುನರ್ಚೇತನ ಕೊಡಬೇಕಾಗಿ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲೂ ಕೂಡ ಇವತ್ತು ಭೂ ಸ್ವಾಧೀನ ಏನಂದರೆ, ಇವತ್ತು ರೈತರ ಹತ್ರ ಭೂ ಸ್ವಾಧೀನವನ್ನು ಪಡ್ಕೊತಾ ಇದ್ದಾರೆ. ಅದನ್ನು ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡೋದಕ್ಕೆ ಇವತ್ತು ಮುಂದಾಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಆದ್ರಿಂದ ನಾವು ಒಂದು ಘೋಷಣೆಯನ್ನು ಇಟ್ಕೊಂಡಿದ್ದೀವಿ, ಕಾರ್ಪೊರೇಟ್ ಕಂಪನಿಗಳೇ ಭಾರತವನ್ನು ಬಿಟ್ಟು ತೊಲಗಬೇಕು ಅಂತ ಹೇಳಿಬಿಟ್ಟು ಆ ಘೋಷಣೆ ಮೂಲಕ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ದೊಡ್ಡ ಮಟ್ಟಿಗೆ ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ 10ನೇ ತಾರೀಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ಮುಖಾಂತರ ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಅವತ್ತು ನಾವು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಹಿಂದೆ ಅಂತೂ ಬರೋದಿಲ್ಲ ಮನೆಗೆ ವಾಪಸ್. ನಮ್ಮ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಹೋರಾಟ ಏನಿದೆಯೋ, ನಮ್ಮ ಹಕ್ಕು ಏನಿದೆಯೋ ಅದನ್ನು ಪಡ್ಕೊಳ್ಳೋ ತನಕ ಇವತ್ತು ಸುಮಾರು ಜನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜೈಲಲ್ಲೇ ಇರ್ತೀವಿ ಬೇಕಂದ್ರೆ. ಆಗಲೇ ಮಾತಾಡಿದ್ದಾರೆ ನಮ್ಮ ಮುಖಂಡರು ಸಹ,
ನಾವು ಇವತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನೂ DC ಕಚೇರಿಯಲ್ಲಿ ಮುತ್ತಿಗೆ ಹಾಕ್ತಾ ಇದ್ದೀವಿ. ಇವತ್ತು ಸುಮಾರು ಜನ ನಮ್ಮ ಗುಡಿಬಂಡೆ ತಾಲೂಕಿಂದ ಸಹ ಸುಮಾರು 500 ಜನ ಹೋಗ್ತಾ ಇದ್ದೀವಿ ನಮ್ಮ ಕಾರ್ಮಿಕರೆಲ್ಲರೂ ಒಟ್ಟಿಗೆ. ಇವತ್ತು ಅದೇ ರೀತಿಯಲ್ಲಿ ನಮ್ಮ ಕಾರ್ಮಿಕರ ಬೇಡಿಕೆಗಳು ಸರ್ಕಾರ ಎಚ್ಚೆತ್ತುಕೊಂಡು